ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ರಾವಣನ ದಶಶಿರವದೇಂ ನರನು ಶತಶಿರನು ಸಾವಿರಾಸ್ಯಗಳ ನೊಂದರೊಳಗಣಗಿಸಿಹನು ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂವ್ಯೋಮ ಕತಿಶಯನು ಮಂಕುತಿಮ್ಮ. 202ನೇ ಕಗ್ಗ ಇದು. ರಾವಣನ ದಶಶಿರವೇಂ, ರಾವಣಂಗೆ 10 ತಲೆ ಅಂತೆ. ಸೋ ವಾಟ್? ನರನು ಶತಶಿರನು, ಮನುಷ್ಯನಿಗೆ 100 ತಲೆ. ಇದೊಂದು ಸಾಲಿನಲ್ಲಿ ಎಷ್ಟು ಪದಗಳನ್ನ ಹೆಣೆದಿದ್ದಾರೆ ನೋಡಿ ಡಿ.ವಿ.ಜಿ ಅವರು. ಸಾವಿರ ಹಾಸ್ಯಗಳನ್ನೊಂದರೊಳಗಣಗಿಸಿಹನು, 1000 ಹಾಸ್ಯಗಳನ್ನು ಒಂದರ ಒಳಗೆ ಅಣಗಿಸಿಹನು. ಹಾಸ್ಯಗಳು ಅಂದ್ರೆ ಮುಖಗಳು. 1000 ಮುಖಗಳನ್ನು ಒಂದು ಮುಖದ ಹಿಂದೆ ಅಡಗಿಸಿಟ್ಕೊಂಡಿದ್ದಾನೆ ಮನುಷ್ಯ. ರಾವಣಂದೇನು ವಿಶೇಷ? ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ, ಬರೀ ನಮ್ಮ ಬೇರೆ ಬೇರೆ ಮುಖ ಈ ಥರ ಥರಥರಾವರಿ ಮುಖಗಳಾಗಿ ನಾವು ಬದಲಾಯಿಸಿಕೊಳ್ಳಬಲ್ಲೆವು. ಭೂ ವ್ಯೋಮ ಕತಿಶಯನು ಮಂಕುತಿಮ್ಮ, ಭೂಮಿಗೆ ವ್ಯೋಮ ಅಂದ್ರೆ ಆಕಾಶಕ್ಕೆ, ಎಲ್ಲ ಕಡೆಗೂ ಅವನು ಅತಿಶಯ ವಿಶೇಷವಾಗಿ ಸಲ್ಲುವಂಥವನಾಗೋಗ್ತಾನೆ ಅಂತ. ರಾವಣನ ದಶಶಿರ ಅಂದ್ರೆ ಅದೊಂದು ಅವನಿಗೆ ಈ ಟಿವಿಲಿ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಒಂದ್ರ ಪಕ್ಕ ಒಂದಿಷ್ಟು ತಲೆ ಇತ್ತು ಅಂತ, ಹಾಗಲ್ಲ. ಅದು ಒಂದು ಪ್ರತಿಮೆ. ರಾವಣ 10 ತಲೆಯವನಾಗಿ ಅಂದ್ರೆ 10 ಬಗೆಯಲ್ಲಿ ಯೋಚಿಸ್ತಾ ಇದ್ದ, 10 ರೀತಿಯಾಗಿ ಅವನ ಬಿಹೇವಿಯರ್ ಅಥವಾ ರಿಯಾಕ್ಷನ್ ಇರ್ತಾ ಇತ್ತು. 10 ಮುಖಗಳನ್ನ ಅಂದ್ರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಮುಖಗಳ ದರ್ಶನ, ಬೇರೆ ಬೇರೆ ರೀತಿಯಲ್ಲಿ ತನ್ನ ವ್ಯಕ್ತಿತ್ವವನ್ನ ಪ್ರದರ್ಶಿಸ್ಕೊಳ್ತಾ ಇದ್ದ ಅಂತಕ್ಕಂತಹ ಒಂದು ಪ್ರತಿಮೆ. ಅದೇ ಥರದಲ್ಲಿ ಅದೇ ಲೈನ್ಸ್ ಅಲ್ಲಿ ಹೋಗೋದಾದ್ರೆ ನರನು ಶತಶಿರನು. ನೀವು ಯೋಚಿಸಿ, ನಾವು ಎಷ್ಟು ಮುಖಗಳನ್ನ ಹೊತ್ಕೊಂಡಿರ್ತೀವಿ. ಒಬ್ಬೊಬ್ಬರ ಬಳಿ ನಮ್ಮ ಬಿಹೇವಿಯರ್ ಒಂದೊಂದು ಥರ ಇರುತ್ತೆ ಮನುಷ್ಯರದ್ದು. ನಾವು ಎಲ್ಲೋ ಒಳ್ಳೆಯವರಾಗಿರ್ತೀವಿ, ಇನ್ನೆಲ್ಲೋ ಕೆಟ್ಟವರಾಗಿರ್ತೀವಿ. ಎಲ್ಲಿ ನಾವು ಒಂದು ಎಥಿಕ್ಸ್ನ ಪಾಲಿಸ್ತೀವಿ, ಅದೇ ಎಥಿಕ್ಸ್ನ ರಿಡಿಕ್ಯೂಲ್ ಮಾಡಿ ಇನ್ನೊಂದು ಕಡೆ ಬಿಹೇವ್ ಮಾಡಿರ್ತೀವಿ. ಅದು ತಪ್ಪು ಅನ್ನೋ ಹಾಗೆ ಇನ್ನೊಂದು ಕಡೆ ನಡ್ಕೊಂಡಿರ್ತೀವಿ. ಹೀಗೆ ಎಷ್ಟು ಬೇರೆ ಬೇರೆ ಮುಖಗಳನ್ನ ಮನುಷ್ಯರು ಹೊಂದಿರ್ತಾರೆ. 1000 ಹಾಸ್ಯಗಳನ್ನು ಒಂದರೊಳಗೆ ಅಣಗಿಸಿಹನು. ನಾವು ಒಂದು ಮುಖದಲ್ಲಿ 1000 ಮುಖಗಳು, 1000 ರೀತಿಗಳು, 1000 ಪಟ್ಟುಗಳು, 1000 ರೀತಿಯ ಯೋಚನೆಗಳು ಅದನ್ನು ತೋರಿಸ್ತಾ ಇರ್ತೀವಿ. ಬೇರೆ ಬೇರೆ ಎಷ್ಟು ವಿಭಿನ್ನವಾದ ಮುಖಗಳಂದ್ರೆ ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ. ಇಲ್ಲಿ ನೋಡಿ, ಕ್ರೂರ ಹಿಂಸ್ರ ಪಶುಗಳನ್ನು ಮೆನ್ಷನ್ ಮಾಡ್ತಾರೆ. ಎಟ್ ದ ಸೇಮ್ ಟೈಮ್ ಸಾಧು ಪ್ರಾಣಿಗಳನ್ನು ಅವರು ಮೆನ್ಷನ್ ಮಾಡ್ತಾರೆ. ಈ ಉಪಮೆಯನ್ನು ನಾವು ಗಮನಿಸಬೇಕು. ಹಾವಾಗಿ ಹುಲಿಯಾಗಿ, ಅವು ಕ್ರೂರ ಪ್ರಾಣಿಗಳು. ಕಪ್ಪೆ ಹುಲ್ಲೆ, ಕಪ್ಪೆ ಅನ್ನೋದು ವೀಕ್, ಕಡಿಮೆ ಮಟ್ಟದ, ಇನ್ನು ಎವಲ್ಯೂಷನ್ ಪಾತ್ನಲ್ಲಿ ತೀರಾ ಕೆಳಮಟ್ಟದಲ್ಲಿ ಇರುವಂತಹ ಪ್ರಾಣಿ. ಹುಲ್ಲೆ ತನ್ನ ಸಾಧುತನಕ್ಕೆ ರೆಸ್ಪಾಂಡ್ ಮಾಡದೇ ಇರೋದಕ್ಕೆ, ಅದಕ್ಕೆ ಫೇಮಸ್ ಆದಂತಹ ಉಪಮೆಯಾಗಿ ಹುಲ್ಲೆಯನ್ನ ಬಳಸ್ಕೋತಾರೆ. ಈ ತರ ಬೇರೆ ಬೇರೆ ಮುಖಗಳಿಟ್ಕೊಂಡು ಭೂವ್ಯೋಮ ಕತಿಶಯನು ಮಂಕುತಿಮ್ಮ ಅಂತ. ನಮ್ಮ ವ್ಯಕ್ತಿತ್ವ ಹೇಗೆ ಎದುರಿನವರ ಕಣ್ಣಿನಲ್ಲಿ ಕಾಣುತ್ತೆ ಅಂದ್ರೆ, ಯಾವುದಾದ್ರೂ ಸಂದರ್ಭಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅನ್ನೋದ್ರ ಮೇಲೆ. ಈ ಪ್ರತಿಕ್ರಿಯೆನೂ ಕೂಡ 2 ರೀತಿಯಲ್ಲಿ, ಸ್ಥೂಲವಾಗಿ ಹೇಳೋದಾದ್ರೆ 2 ರೀತಿಯಲ್ಲಿ ಇರುತ್ತೆ ನಮ್ಮ ಪ್ರತಿಕ್ರಿಯೆ. ಆ ಸಂದರ್ಭ ಏನು ಅನ್ನೋದು ಒಂದು, ಆ ಸಂದರ್ಭದಿಂದ ನಮಗೆ ಏನು ದಕ್ಕಬೇಕಾಗಿದೆ ಅದರಿಂದ ಒಂದು. ಅದರಿಂದ ನಮ್ಮ ರಿಯಾಕ್ಷನ್ ಡಿಸೈಡ್ ಆಗುತ್ತೆ. ನಮ್ಮ ರಿಯಾಕ್ಷನ್ನಿನ ಮೇಲೆ ನಾವು ನಮ್ಮ ಯಾವ ಮುಖವನ್ನು ಪ್ರದರ್ಶಿಸ್ತಿದ್ದೀವಿ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗೆ ಇವತ್ತಿನ ದಿನದಲ್ಲಿ 2 ಥರದ ಪ್ರೆಷರ್ನ ನಾವು ಅನುಭವಿಸ್ತೀವಿ. ಒಂದು, ಈ ಮುಂಚೆ ಆದ್ರೆ, ಸೋಷಿಯಲ್ ಮೀಡಿಯಾ ಎಲ್ಲ ಬರೋದಕ್ಕೆ ಮುಂಚೆ ಆದ್ರೆ ಒಂದು 4-5 ಮುಖಗಳಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ. ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಇದ್ದು ಮಾಡ್ತಾ ಇದ್ವಿ. ಇವತ್ತು ನಮ್ಮ ಸ್ನೇಹಿತರು, ನಮ್ಮ ಶತ್ರುಗಳು, ನಮ್ಮ ಬಂಧುಗಳು, ನಮ್ಮ ಗುರುಗಳು, ಸಮಸ್ತರು ಸಕಲರು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮಗೆ ಇವಾಗ ಇಬ್ಬಂದಿಯ ಸ್ಟ್ರೆಸ್ ಬಂದ್ಬಿಟ್ಟಿದೆ. ಏನಂದ್ರೆ, ಒಂದೇ ಮುಖವನ್ನ ಕಾಪಾಡ್ಕೋಬೇಕಾದಂತಹ ಪ್ರೆಷರ್, ಮತ್ತು ಆ ಬೇರೆ ಬೇರೆ ಎಲ್ಲ ಮುಖಗಳವರಿಗೂ ಅವರವರ ಮುಖವನ್ನ ತೋರಿಸ್ಬೇಕಾದಂತಹ ಪ್ರೆಷರ್. ನಾವು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಬಿಹೇವ್ ಮಾಡೋ ರೀತಿನೇ ಬೇರೆ, ಕೆಲಸದ ಜಾಗದಲ್ಲಿ ನಡ್ಕೊಳ್ಳೋ ರೀತಿನೇ ಬೇರೆ, ನಮ್ಮ ಮಕ್ಕಳ ಮುಂದೆ ನಡ್ಕೊಳ್ಳೋ ರೀತಿನೇ ಬೇರೆ, ಬಾಲ್ಯದ ಸ್ನೇಹಿತರ ಜೊತೆ ನಡ್ಕೊಳ್ಳೋ ರೀತಿನೇ ಬೇರೆ.
ಅವ್ರು ಎಲ್ಲರೂ ಒಟ್ಟಾಗಿ ಸೇರ್ಬಿಟ್ರೆ ನಾವು ಅವರೆಲ್ಲರಿಗೂ ನಮ್ಮ ಒಂದೇ ಮುಖವನ್ನ ಪ್ರದರ್ಶಿಸಬೇಕಾಗಿದೆ. ನಮ್ಮ ಪ್ರೊಫೈಲ್ ಒಂದೇ ಆಗಿರ್ಬೇಕು. ಆದ್ರೆ ಆ ಪ್ರೊಫೈಲ್ ಅಲ್ಲಿ ನಮ್ಮ ಎಲ್ಲವೂ ಅಡಗಿರ್ಬೇಕು. ಅದು ಎಂತ ಸ್ಟ್ರೆಸ್ಫುಲ್ ನೋಡಿ. ಅದೊಂದು ಮಾತಿದೆ ಇಂಗ್ಲಿಷಲ್ಲಿ, ಎ ಲಯರ್ ನೀಡ್ಸ್ ಅ ಗುಡ್ ಮೆಮೊರಿ ಅಂತ. ಒಬ್ಬ ಸುಳ್ಳುಗಾರನಿಗೆ ತುಂಬಾ ಒಳ್ಳೆ ನೆನಪಿನ ಶಕ್ತಿ ಇರಬೇಕು. ಯಾಕೆಂದ್ರೆ ಏನೇನು ಸುಳ್ಳು ಹೇಳಿದ್ದೀನಿ ಅಂತ ತಲೆಯಲ್ಲಿ ನೆನಪಿರ್ಬೇಕು. ಸೊ ಯಾರ ಮುಂದೆ ನಾನು ಯಾವ ಇಮೇಜನ್ನ ಕಾಯ್ಕೊಂಡಿದ್ದೀನಿ ಅನ್ನುವಂತಹ ಸ್ಪಷ್ಟ ಗ್ರಹಿಕೆ ಇರಬೇಕು. ಇವರು ಅಲ್ಲೇ ಇದ್ದಾರೆ, ಇವರು ಅಲ್ಲೇ ಇದ್ದಾರೆ ಅಂದ್ರೆ ಅವರಿಬ್ಬರಿಗೂ ಮ್ಯಾನೇಜ್ ಆಗುವಂತಹ ಒಂದು ಬಿಹೇವಿಯರ್ನ ನಾನು ತಂದ್ಕೋಬೇಕು. ತಲೆಗಳು, ಮುಖಗಳು ಜಾಸ್ತಿ ಆದಷ್ಟು ಸಮಸ್ಯೆಗಳು ಹುಟ್ಕೊಳ್ತಾ ಹೋಗುತ್ತೆ. ಇವತ್ತಿನ ದಿನದಲ್ಲಂತೂ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಟ್ಟಾಗ್ಬಿಟ್ಟಿರೋದ್ರಿಂದ ಆಗಿರೋ ಸಮಸ್ಯೆ ಇದು. ಒಂದು ನಮ್ಗೆ ನರನು ಶತಶಿರನು, 1000 ಹಾಸ್ಯಗಳನ್ನ ಒಂದರಲ್ಲಿ ಅಡಗಿಸಿಟ್ಕೊಂಡಿರೋನು. ಆ ಒಂದನ್ನ ನಾವು ಎಷ್ಟು ಕಡಿಮೆ ಹಾಸ್ಯಗಳಲ್ಲಿ ಇಟ್ಕೊಂಡಿರ್ತೀವಿ, ಎಷ್ಟು ಕಡಿಮೆ ಮುಖಗಳನ್ನ ಇಟ್ಕೊಂಡು ಒಂದು ಮುಖವನ್ನ ಮೇಂಟೈನ್ ಮಾಡ್ತೀವಿ, ಅಷ್ಟು ನಮಗೆ ಬದುಕು ಸಲೀಸಾಗ್ತಾ ಹೋಗುತ್ತೆ. ಬೇರೆ ಬೇರೆ ಮುಖಗಳು ಅಂತ ಅಂದ್ರೆ ಬೇರೆ ಬೇರೆ ಸಂಬಂಧಗಳಲ್ಲಿ ನಮ್ಮ ಬಿಹೇವಿಯರ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಒಂದು ಮುಖ ಇಟ್ಕೊಳ್ಳೋದು ಸಲೀಸು. ಆದ್ರೆ ಎಲ್ಲಿ ನಮ್ಮ ರಿಯಾಕ್ಷನ್ಸ್ ಅಲ್ಲಿ ಅಥವಾ ನಾವು ಏನು ಸಂದರ್ಭದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಅಂತ ಆಸೆ ಪಡ್ತೀವಿ, ಯಾವಾಗ ಅಲ್ಲಿ ಕೃತ್ರಿಮ ಇರುತ್ತೆ ಆಗ ನಮಗೆ ಕಷ್ಟಕ್ಕೆ ಬರೋದು. ಈ 1000 ಹಾಸ್ಯಗಳಲ್ಲಿ ಕೃತ್ರಿಮದ ಮುಖಗಳು ಹೆಚ್ಚಾದಷ್ಟು ಸಮಸ್ಯೆ. ಇವತ್ತಿನ ದಿನದಲ್ಲಿ ನಮ್ಮೆಲ್ಲರ ಬದುಕು ಪಾರದರ್ಶಕವಾಗಿ ಹೋಗ್ಬಿಟ್ಟಿರ್ತಕ್ಕಂತಹ ಇವತ್ತಿನ ದಿನದಲ್ಲಿ ಹಾಗೆ ಒಂದು ಮುಖವನ್ನ 1000 ಹಾಸ್ಯಗಳನ್ನ ಇಟ್ಕೊಳ್ಳೋದು ನಿಜಕ್ಕೂ ಕಷ್ಟಕರವಾದ ಕೆಲಸ. ಆದ್ದರಿಂದ ಎಷ್ಟು ಕಡಿಮೆ ಮುಖಗಳು ನಮ್ಮದಾಗಿರುತ್ತವೆ ಅಷ್ಟು ಹೆಚ್ಚಿನ ಸುಖ, ಅಷ್ಟು ಹೆಚ್ಚಿನ ನೆಮ್ಮದಿ ನಮ್ಮದಾಗಿರುತ್ತೆ ಅಂತ ನಾನಾದ್ರೂ ನಂಬ್ತೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.